ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತೀವಿ ಅಂದರೆ, ನೋಡಿ ನಮ್ಮ ಒಂದು ಅಪ್ಲಿಕೇಶನ್ ಯಾವ ಕಾರಣಕ್ಕೆ ರಿಸಲ್ಟ್ ಆಗಿದೆ ಮತ್ತು ಅದನ್ನು ಹೇಗೆ ತಿಳಿದುಕೊಳ್ಳುವುದು ಮತ್ತು ನಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತಂದು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇದು 2025ರಲ್ಲಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಲಾಗಿನ್ ಆದಮೇಲೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡೋಣ. ಹೀಗೆ ನಾವು ಚೆಕ್ ಮಾಡಬೇಕಾಗಿರೋದು 2024-25ರದ್ದು ವ್ಯೂ ಅಂತ ಕೊಡೋಣ. ನೋಡಿ ಸ್ನೇಹಿತರೆ, ಬಂದ ನಂತರ ಇಲ್ಲಿ ಈ ಥರ ಒಂದು ಫಾರ್ಮ್ ಬರುತ್ತೆ ನಮಗೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಮ್ಮ ಒಂದು ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ. ಎಸ್ ಅಂತ ಇದೆ ನೋಡಿ, ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ. ನಂತರ ಬಂದುಬಿಟ್ಟು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವಲ್ಡ್ ಕೂಡ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮೊಂದು ಇದು ಏನು ಅಪ್ಲಿಕೇಶನ್ ಇದೆಯಲ್ಲ, ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಆಗಿಲ್ಲ ನೋ ಅಂತ ಇದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಆ್ಯಸ್ ಎಲಿಜಿಬಲ್, ನಮ್ಮ ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್, ನಮ್ಮದು ಅಪ್ಲಿಕೇಶನ್ ಎಲಿಜಿಬಲ್ ಇಲ್ಲ ನೋ ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಒಂದು ಈ ಒಂದು ಅಪ್ಲಿಕೇಶನ್ ರಿಸಲ್ಟ್ ಆಗಿದೆ ಅಂತ ಅರ್ಥ. ರಿಸಲ್ಟ್ ಆದ ರೀಸನ್ ಏನಂತ ಕೊಟ್ಟಾರ, ಎನ್ ಎ ಅಂತ ಕೊಟ್ಟಾರ. ಇದು ವಿಡಿಯೋದ ಕಾನ್ಸೆಪ್ಟ್ ಬಂದುಬಿಟ್ಟು ಈ ಥರ ಎನ್ ಎ ಅಂತ ಕೊಟ್ಟಾರ. ಇದು ಏನಪ್ಪ ಅರ್ಥ, ಏಕೆ ಎನ್ ಎ ಅಂದರೆ ಏನು ಅಂತಕ್ಕಂಥ ಒಂದು ಮಾಹಿತಿನ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಎನ್ ಎ ಅಂತ ಕೊಟ್ಟಾರ. ರಿಸಲ್ಟ್ ರೀಸನ್ ಇದು ನಮ್ಮ ಒಂದು ಎಲಿಜಿಬಲ್ ಆಗಲಾರ್ದಕ್ಕೆ ಕಾರಣ ಇದು. ರಿಸಲ್ಟ್ ರೀಸನ್ ಬಂದ್ಬಿಟ್ಟು ಎನ್ ಎ ಅಂತ. ಎನ್ ಎ ಅಂದರೆ ಏನಪ್ಪ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಅರ್ಥ. ನಾಟ್ ಅಪ್ಲಿಕೇಬಲ್ ಅಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಿಲ್ಲ ಅಂತ ಅರ್ಥ. ಅಂದರೆ ಏನಾದ್ರು ಒಂದು ದಾಖಲಾತಿಗಳು ಮಿಸ್ ಮಾಡಿರ್ತೀರ ಒಂದು, ಇಲ್ಲಾಂದರೆ ಏನಾದರೂ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀರ ಇನ್ನೊಂದು. ಈ ಒಂದು ನೋಡಿ ಇಷ್ಟ ಆಗಿರುತ್ತೆ. ನಿಮ್ಮ ಈ ಥರ ಇದ್ದರೆ ನಿಮ್ಮ ಒಂದು ರಿಸಲ್ಟ್ ಆಗಿರುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ರಿಸಲ್ಟ್ ಆಗಿರುತ್ತೆ. ನಿಮಗೆ ಅಮೌಂಟ್ ಬರೋಲ್ಲ ಅಂತಲೂ ಕೂಡ ಹೇಳ್ಬೋದು. ಬರಲಾರ್ದಕ್ಕೆ ಜಾಸ್ತಿ ಏನಪ್ಪ ನಿಮಗೆ ಅಮೌಂಟ್ ಬರಲ್ಲ ಅಂತಲೂ ಕೂಡ ಹೇಳ್ಬೋದು. ರಿಸಲ್ಟ್ ಆದ ಕಾರಣ ಇದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಮತ್ತು ಏನಾಗಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋನ ಯಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.